ಸೋಮವಾರದಿಂದ ಶುರುವಾಗ್ತಾ ಇದೆ ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚೆಗೆ ಬರುತ್ತಾ ಇಬ್ಬರು ಶಾಸಕರ ಭೂ ಕಬಳಿಕೆ ವಿಚಾರ. ಗೋಮಾಳ ಕಬಳಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರಾ ಬಿಜೆಪಿ ಶಾಸಕರು? ಅಧಿವೇಶನದಲ್ಲೂ ಸದ್ದು ಮಾಡುತ್ತಾ ಶಾಸಕರಿಂದ ಭೂ ಕಬಳಿಕೆ ವಿಚಾರ. ಪ್ರತಿಪಕ್ಷಗಳ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಇಬ್ಬರು ಶಾಸಕರು. ಸೋಮವಾರದಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ. ಸರ್ಕಾರಕ್ಕೆ ಈ ಒಂದು ವಿಚಾರ ಕೂಡ ಏನು ಭೂಮಿ ಕಬಳಿಕೆಯನ್ನ ಮಾಡಿದ್ದಾರೋ ಈ ಒಂದು ವಿಚಾರವೂ ಕೂಡ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಸೊ ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಬಿಜೆಪಿಯ ನಾಯಕರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಗೋಮಾಳ ಕಬಳಿಕೆಗೆ ಪ್ರಶ್ನೆ ಅಂತೂ ಸಹಜವಾಗಿಯೇ ಮಾಡ್ತಾರೆ ಬಿಜೆಪಿಯ ಶಾಸಕರು. ಅದಕ್ಕೆ ಉತ್ತರವನ್ನ ಕೂಡ ನೀಡಬೇಕಾಗತ್ತೆ. ಈಗಾಗಲೇ ಬಾಲಕೃಷ್ಣ ಅವರು ಕೂಡ ಹೇಳಿದ್ದಾರೆ, ಈ ಎಲ್ಲ ಆರೋಪಗಳು ರಾಜಕೀಯ ಪಿತೂರಿಯಿಂದ ಆಗಿದೆ, ಇದಕ್ಕೆ ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದರೆ ಕೊಟ್ಟಿರುವಂತಹ ಸಾಕ್ಷ್ಯಗಳು ಏನು ಹೇಳುತ್ತೆ ಅನ್ನೋದು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಲೋಕಾಯುಕ್ತ ಯಾವ ರೀತಿಯಾಗಿ ತನಿಖೆಯನ್ನು ಆರಂಭ ಮಾಡುತ್ತೆ, ಮತ್ತೆ ಲೋಕಾಯುಕ್ತದ ತನಿಖೆಯ ನಂತರ ಸತ್ಯಾಸತ್ಯತೆ ಎಲ್ಲವೂ ಕೂಡ ಹೊರಬರಬೇಕಾಗಿದೆ. ಇದರಲ್ಲಿ ಯಾರ್ಯಾರ ಕೈವಾಡ ಇದೆ, ಎಷ್ಟು ಜನ ಶಾಮೀಲಾಗಿದ್ದಾರೆ ಎಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗತ್ತೆ. ಬಟ್ ಆದರೆ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತಲ್ಲ ಸೋಮವಾರದಿಂದ, ಆಗ ಸರ್ಕಾರವನ್ನು ಕಟ್ಟಿ ಹಾಕುವಂತಹ ಕೆಲಸವನ್ನು ಬಿಜೆಪಿ ಮಾಡಬೇಕಾಗಿದೆ. ಯಾಕೆಂತಂದರೆ ಸಾಲು ಸಾಲು ಪ್ರಶ್ನೆಗಳು ಕೂಡ ಇದೆ. ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳು ಇದೇನು ಮೊದಲೇನಲ್ಲ, ಇದು ಹೊಸ ಸೇರ್ಪಡೆ ಅಷ್ಟೇ. ಈ ಕಾಂಗ್ರೆಸ್ ಯಾವ ರೀತಿಯಾಗಿ ಅದನ್ನು ಫೇಸ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ಸರಿಯಾದ ಸರ್ಕಾರವನ್ನು ಸರಿಯಾಗಿ ಕಟ್ಟಿ ಹಾಕುವಂತಹ ಕೆಲಸವನ್ನು ಬಿಜೆಪಿ ಮಾಡಬೇಕಾಗಿದೆ. ಕಾದ್ ನೋಡೋಣ. ಸೋಮವಾರ ಅಧಿವೇಶನ ಆರಂಭ ಆಗುತ್ತಲ್ಲ, ಯಾವ ರೀತಿಯಾದಂತಹ ಪ್ರಶ್ನೆಗಳ ಸುರಿಮಳೆ ಮಾಡುತ್ತೆ, ಅದಕ್ಕೆ ಯಾವ ರೀತಿಯಾಗಿ ರಿಯಾಕ್ಷನ್ ಬರುತ್ತೆ ಕಾಂಗ್ರೆಸ್ನಿಂದ ಅಂತ ಹೇಳಿ.